ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಇದೊಂದು ವಿಲೇಜ್. ಈ ಒಂದು ಲಿಮಿಟಲ್ಲಿ ಒಂದು 3 ಎಕರೆ ವೆಟ್ಲ್ಯಾಂಡ್ ಮಾರಾಟಕ್ಕಿದೆ. ಈ ಒಂದು ರಸ್ತೆ ಇದೆಯಲ್ಲ, ಸೊ ಇದು 4 ಕಡೆ ರಸ್ತೆ. ಇದು ಪ್ಲಸ್ ಟೈಪಲ್ಲಿ ರೋಡ್ ಇದೆಯಲ್ಲ, ಇದು ಸರ್ಕಲ್. ಇದು ಊರು ಇಲ್ಲಿಗೆ ಎಂಡಾಗುತ್ತೆ. ಸಿಮೆಂಟ್ ರೋಡು ಕೂಡ ಇಲ್ಲಿಗೆ ಎಂಡಾಗುತ್ತೆ. ಈ ಒಂದು ಸಿಮೆಂಟ್ ರೋಡಿಂದ ಈ ಒಂದು ಪ್ರಾಪರ್ಟಿಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಇದು ಸರ್ಕಾರಿ ರಸ್ತೆ. ಇಲ್ಲಿ ನೀರು ಯಾವಾಗಲೂ ಹರಿದೋಗುತ್ತೆ. ಇಲ್ಲಿ ಚಾನಲ್ ನೀರು ಈ ಭಾಗದಲ್ಲಿ ಹೋಗುತ್ತೆ. ಇದು ವಿಲೇಜ್ ಬಸ್ ಸ್ಟಾಪಿಂದ ಬರುವಂತಹ ಸರ್ಕಾರಿ ರಸ್ತೆ. ಸೊ ಎರಡೂ ಕಡೆಯೂ ಕೂಡ ರಸ್ತೆ ಅಕ್ಕಪಕ್ಕ 2 ಕಡೆಯೂ ಕೂಡ ಚಾನಲ್ ನೀರು ಬರುತ್ತೆ. ಈ TC ಇದೆಯಲ್ಲ, ಇದು ಡೈರೆಕ್ಟ್ ಊರಿಂದ ಇಲ್ಲಿಗೆ ಬರುತ್ತೆ. ಇದು ಸರ್ಕಾರಿ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಮನೆಯೂ ಸೇರಿಕೊಂಡು 3 ಎಕರೆ ಪ್ರಾಪರ್ಟಿ ಇದೆ. ಇದು ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ, ಈ ದನಗಳು ಮೇತಿದೆಯಲ್ಲ, ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಇಲ್ಲಿ 2 ಬೋರ್ವೆಲ್ ಇದೆ ನೋಡಿ. ಇದೊಂದಿದೆ, ಇದು ಕೂಡ ರನ್ನಿಂಗಲ್ಲಿದೆ, ಅದು ಕೂಡ ರನ್ನಿಂಗಲ್ಲಿದೆ. ಇದು ವಾಸಕ್ಕಿರುವಂತಹ ಒಂದು ಸಿಂಪಲ್ ಮನೆ. ಇದು ನಂಜನಗೂಡು ಊಟಿ ರೋಡಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಇದು ಒಂದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಒಂದೇ ಸರ್ವೆ ನಂಬರು, 2 ಪೋಲ್ ಇದೆ. ಸೊ ಒಂದರಲ್ಲೂ ಕೂಡ 1.5 ಎಕರೆ. ಸೊ ಇದು 3 ಎಕರೆ ಬರುತ್ತೆ. ಇದು ವೆಸ್ಟ್ ಫೇಸಿಂಗ್ ಬರುತ್ತೆ. ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದು ನಂಜನಗೂಡಿಂದ ಹುಲ್ಲಳ್ಳಿಗೆ ಹೋಗೋ ರಸ್ತೆ. ಅದು ಆ ರಸ್ತೆಯಿಂದ ಬಂದರೆ ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರು ಊರು ಸಿಗುತ್ತೆ. ಊರ ಹತ್ರದಲ್ಲೇ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಏನು ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆಯಿಂದ ಈ ಕಡೆಗೆ ಮತ್ತು ಈ ಕಡೆಗೆ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಕಬ್ಬು ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡುವಾಗ ಕಬ್ಬು ಕ್ರಾಪ್ಸ್ ಇತ್ತು, ಇವಾಗೆಲ್ಲ ತೆಗೆದಿದ್ದಾರೆ ಅದನ್ನು ನೋಡಿ. ಅದು ಕೂಡ ವಿಲೇಜೇ. ಇದು 3 ಎಕರೆ ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಕುಂಟೆಗೆ 1 ಲಕ್ಷ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ 1,20,00,000 3 ಎಕರೆಯಿಂದ ಇವ್ರದ್ದು ಫೈನಲ್ ಪ್ರೈಸ್. ಸೊ ಹೇಳೋದು 45 ಲಕ್ಷ ಹೇಳ್ತಾರೆ, ಬಟ್ 40 ಲಕ್ಷಕ್ಕೆ ಆಗುತ್ತೆ. ಫೈನಲ್ 40 lakhs per acre. ಸೊ ಟೋಟಲ್ 1.20 CR. ಇದು ಈಸ್ಟು ಮತ್ತು ವೆಸ್ಟು ಲೆಂತ್ ಇದೆ. ಸೊ ಇಬ್ಬರು ಬೇಕಾದ್ರೂ ಮಾಡ್ಕೊಬೋದು. ಇದು ಅಂದರೆ ಸ್ಕೆಚ್ಚು ಒಂದಾದ ನಂತರ ಒಂದಿದೆ. ರೋಡ್ ಫೇಸಿಂಗ್ ಬಂದು ಒಂದು ಎಲೆಕ್ಟ್ರಿಕ್ ಲೈನಿಂದ ಸ್ಟಾರ್ಟ್ ಆದರೆ ಅಲ್ಲಿ ಒಬ್ಬರು ರೈತರು ನಿಂತಿದ್ದಾರಲ್ಲ, ಅಲ್ಲಿಗೆ ಎಂಡಾಗುತ್ತೆ. ಸೊ ಐ ಥಿಂಕ್ ಒಂದು 200 ಅಡಿ ಬರುತ್ತೆ. ಇಲ್ಲೇನು 2 ಪಾರ್ಟ್ ಇದೆಯಲ್ಲ, ಸೊ ಇದನ್ನು ಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಪಾರ್ಟ್ ಮಾಡ್ಕೊಬೋದು ಸ್ಕೆಚ್ ಮಾಡಿ. ಯಾಕೆಂದರೆ ಯಾಕೆ ಸ್ಕೆಚ್ ಆಗುತ್ತೆ ಅಂತಂದರೆ, ಒಂದು ಪೋಡು ಮೇಲ್ಭಾಗ, ಇನ್ನೊಂದು ಪೋಡು ಕೆಳಭಾಗ ಇದೆ. ಸೊ ಹಾಗಾಗಿ ಏನಾದ್ರು ಇಬ್ಬರು ಸೇರಿ ತಗೋತೀವಿ ಅಂತಂದರೆ ಸ್ಕೆಚ್ ಮಾಡ್ಬೇಕಾಗುತ್ತೆ. 2 ನಂಬರಲ್ಲಿ ಸ್ಕೆಚ್ ಮಾಡಿ ಡಿವೈಡ್ ಮಾಡಬೇಕಾಗುತ್ತೆ. ಇಲ್ಲ ಒಬ್ಬರೇ ತೊಗೊಂಡ್ರೆ ತೊಂದರೆ ಇಲ್ಲ. 2 ಬೋರ್ವೆಲ್ ಇದೆ. ಸೊ ಇದು 2 in 1. ಇದು ವೆಟ್ಲ್ಯಾಂಡ್ ಬೇಕಾದ್ರೆ ವೆಟ್ಲ್ಯಾಂಡ್ ಮಾಡ್ಕೊಬೋದು, ಬೇಡ ಅಂದರೆ ಡ್ರೈ ಲ್ಯಾಂಡ್ ಮಾಡಿಕೊಂಡು ನಿಮ್ಮ ಕಾನ್ಸೆಪ್ಟ್ ಏನಿದೆ ಅದನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ತೋಟ ಇದೆಯಲ್ಲ, ಅವರು ಅಡಿಕೆ ತೆಂಗೆಲ್ಲ ಹಾಕಿದ್ದಾರೆ, ಸೇಮ್ ಅದು ಕೂಡ ವೆಟ್ಲ್ಯಾಂಡೇ. ಸೊ ನೀವು ಕೂಡ ಆ್ಯಸ್ ಇಟ್ ಈಸ್ ಮಾಡ್ಕೊಬೋದು. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.